ಗೃಹಿಣಿಯಾಗಿ, ಉದ್ಯಮಿಯಾಗಿ, ಲೇಖಕಿಯಾಗಿ, ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಸಮಾಜ ಸೇವಕಿಯಾಗಿ ಇವರ ಕಾರ್ಯಚಟುವಟಿಕೆಗಳು ಎಂತಹವರನ್ನು ಬೆರಗುಗೊಳಿಸುವಂತಹವು. ಹೀಗಾಗಿಯೇ ಇಂದು ಇವರು ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದಾರೆ. ಇವರು ಮತ್ಯಾರೂ ಅಲ್ಲ, ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆ ಸುಧಾಮೂರ್ತಿ. ಸೇವೆ ಎಂದರೆ ತನ್ನನ್ನು ಪರರ ಹಿತಕ್ಕಾಗಿ ಅರ್ಪಿಸಿಕೊಳ್ಳುವುದು, ಸಮಾಜದ ಹಿತಕ್ಕಾಗಿ. ಅಂದರೆ ಅದರಲ್ಲಿ ನಮ್ಮ ಬಂಧುಗಳಿಗೆ, ನಮ್ಮ ಮನೆಯವರಿಗೆ ಮಾಡಿರುವುದು ಸೇವೆ ಅಲ್ಲ, ಅದು ನಮ್ಮ ಜೀವನದ ಒಂದು ಅಂಗ. ಆದರೆ ಸೇವೆ ಅನ್ನೋದು ನಮಗೆ ಸಂಬಂಧವಿಲ್ಲದ ಆತ್ಮ ಮತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅಂತ. ನಾವು ವರ್ಷಕ್ಕೆ ಸುಮಾರು ಜನ ಮಕ್ಕಳಿಗೆ ಆರ್ಥಿಕವಾಗಿ ಅವರು ದುರ್ಬಲ ಕುಟುಂಬದಿಂದ ಬಂದು ಬೌದ್ಧಿಕವಾಗಿ ಹೆಚ್ಚು ಥರದಲ್ಲಿದ್ದವರು, ಅಂದರೆ ಇಂಟೆಲಿಜೆಂಟ್ ಇದ್ದವ್ರಿಗೆ ನಾವು ಓದೋಕ್ಕೆ ಸ್ಕಾಲರ್ಶಿಪ್ ಥರ ಕೊಡ್ತಿದ್ದೀವಿ. ಅದು ಕಾಲೇಜ್ ಲೆವೆಲಿಗೆ ಮಾತ್ರ. ಒಂದು ಗ್ರಂಥಾಲಯ ಇತ್ತು. ಬಹುಶಃ ನನ್ನ ಜೀವನದಲ್ಲಿ ನನ್ನ ಮನೆ ಆದಮೇಲೆ ನೆನಪಿರುವ ಮತ್ತೊಂದು ಕಟ್ಟಡ ಅಂದರೆ ಗ್ರಂಥಾಲಯನೇ. ಹೀಗಾಗಿ ನಮಗೆ ನಿಜವಾದ ಆಸ್ತಿ ಅಂದರೆ ಪುಸ್ತಕ. ದಾನವನ್ನು ಕೊಡುವಾಗ ಇದನ್ನು ಪಡೆದವರು ಒಂದು ಉಪಯುಕ್ತ ಮಾಡಿ ಒಂದು ಒಳ್ಳೆಯ ಸ್ಥಿತಿಗೆ ಹೋಗಲಿ ಅಂತ ನಾವು ಒಂದು ಪ್ರೀತಿಯಿಂದ ಮಾಡಬೇಕು, ಹೊರತು ಮನೆಯವ್ರಿಗೆ ಕೊಟ್ಟಿದ್ದು ದಾನ ಅಲ್ಲ, ಹೊರಗಿನವ್ರಿಗೆ ಕೊಡಬೇಕು. ನಮ್ಮ ದೇಶದ ಬಡ ಜನರು ಇವತ್ತಿಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಜಾಗ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ ಅಂತ ನನಗೆ ಬಲವಾದ ನಂಬಿಕೆ ಇದೆ. ನನ್ನ 2 ಹೆರಿಗೆಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಕೊಂಡಿದ್ದೀನಿ. ಅದಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಮಾಡಿದ್ದೀವಿ. ಹೊಟ್ಟೆ ತುಂಬಿದವ್ರಿಗೆ ಊಟ ಕೊಟ್ಟರೆ ಬಿಟ್ಟು ಹೋಗ್ತಾರೆ, ಎಸ್ತು ಹೋಗ್ತಾರೆ. ಪಾಪ ನಿಜವಾಗಿ ಹಸ್ತವ್ರಿಗೆ ನಾವು ಕೊಟ್ಟರೆ ಅದು ಅವ್ರ ಹೊಟ್ಟೆನೂ ತುಂಬುತ್ತೆ, ಅವರು ಅದರಿಂದ ಚೇತರಿಸ್ಕೋತಾರೆ. ಸೆಕ್ಸ್ ವರ್ಕರ್ಸ್ನ ರಿಹ್ಯಾಬಿಲಿಟೇಷನ್ ಮಾಡ್ತೀವಲ್ಲ. ನೀವು ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ಜನರಿಗೆ ಸಹಾಯ ಮಾಡೋದಲ್ದಲೆ ತಮ್ಮ ಕೈಯಿಂದ ಸ್ವಂತವಾಗಿಯೂ ಸಹಾಯ ಮಾಡೋದು ನಮಗೆ ತಿಳಿದಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಿಮ್ಗೆ ಗೊತ್ತೇನು. ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಎಸ್.ಆರ್. ರೋಹಿಡೇಕರ್ ಅವರು, ಸ್ವಾಗತ. ನಮಸ್ಕಾರ. ನಮಸ್ಕಾರ. ಉಪಾಧ್ಯಾಯರು ಕೇಳಿದ್ದನ್ನು ಕೇಳ್ಕೊಂಡ್ಬಂದ್ರೆ ಕಲಿಕೆ ಆಯಿತು ಅಂತ ಒಂದು ಸಂಕುಚಿತ ಅರ್ಥದಲ್ಲಿ ಮಕ್ಕಳು ಕಲಿಕೆಯನ್ನು ತಿಳ್ಕೊಂಡಿದ್ದಾರೆ, ಪಾಲಕರು ತಿಳ್ಕೊಂಡಿದ್ದಾರೆ. ತಪ್ಪು. ಅದಕ್ಕೆ ಕಲಿಕೆಗೆ ಪರಿಣಾಮಕಾರಿ ಆಗ್ಬೇಕು. ಮನೆಗೆ ಬಂದ ಕೂಡಲೇ ರಿವಿಷನ್ ಮಾಡಿ, ದಟ್ ಇಮಿಡಿಯೇಟ್ ರಿವಿಷನ್ ಇಸ್ ಮೋರ್ ಇಫೆಕ್ಟಿವ್ ದೆನ್ ಲೇಟರ್ ರಿವಿಷನ್ ಅಂತ. ಮಕ್ಕಳು ಯಾವ ನಮೂನೆ ತಮ್ಮ ಗೆಳೆಯರನ್ನ ಆರಿಸಿಕೊಳ್ತಾ ಇದ್ರಿಂದ ಅವ್ರ ಭವಿಷ್ಯ ನಿರ್ಮಾಣ ಆಗ್ತದೆ. ಮಗುಗೆ ಅವನ ಕಲ್ತದ್ದನ್ನ ನೆನಪಾಗಬೇಕಾದ್ರೆ ಮುಖ್ಯವಾಗಿ ಏನು ಅಂದ್ರೆ ಬರಹ. ಮಕ್ಕಳಿಗೆ ಬರೀ ಓದು 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 ಅಂತ ಅಂದ್ಬಿಟ್ಟು ತಲೆ ಕೆಡ್ತಾರೆ. ಅದಕ್ಕೋಸ್ಕರ ಅವರ ಹವ್ಯಾಸಗಳು ಅಂತ ಕೆಲವು ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಹವ್ಯಾಸ ಇರ್ತದೆ, ನಾಟಕ ಇರ್ತದೆ. ಹೀಗೆ ಒಂದು ಯಾವ್ದಾದ್ರು ಹವ್ಯಾಸವನ್ನು ಪ್ರತಿಯೊಬ್ಬನು ಜೀವನದಲ್ಲಿ ಮಾಡಿಕೊಳ್ಳೇಬೇಕು. ಸ್ವಟಿಪ್ಪಣಿ ಅಂದ್ರೆ ಪುಸ್ತಕದಿಂದ ನೋಡ್ಕೊಂಡು ಕಾಪಿ ಮಾಡೋದಲ್ಲ, ಓದಿದ್ದನ್ನು ಅರ್ಥ ಮಾಡ್ಕೊಂಡು ಪುಸ್ತಕ ಮುಚ್ಚಿ ತಾವು ತಿಳಿದದ್ದನ್ನ ಸ್ವಟಿಪ್ಪಣಿ ಮಾಡ್ಕೊಳ್ಬೇಕು. ತಿಳ್ಕೊಂಬಂತಹ ಹಾದಿಗಳನ್ನು ಹುಡ್ಕೊಂಡು ಮಕ್ಕಳು ಈ ಸ್ವಟಿಪ್ಪಣಿಯ ಸೌಂದರ್ಯ, ಸ್ವಟಿಪ್ಪಣಿಯ ಪರಿಣಾಮವನ್ನು ಮಾಡ್ಕೊಳ್ಬೇಕು. ಉಪಾಧ್ಯಾಯ ಪಾಠ ಹೇಳಬೇಕು, ಹುಡುಗರು ಕಲಿಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಯಾರ್ಯಾರ ಪಾತ್ರ ಎಷ್ಟಿದೆ, ನಿಜವಾದ ಅರ್ಥ ಏನಿದೆ ಕಲಿಕೆ ಅಂದರೆ ಅಂತ ಹೇಳಿದ್ದಾರೆ. ಆಚಾರ್ಯ ಪಾದಮಾದತ್ತೆ ಅಂತ ಅಂದ್ರೆ ಆಚಾರ್ಯರಿಂದ ಒಂದು ಭಾಗವನ್ನ ತಿಳ್ಕೊಂಡು ಸ್ವಮೇಧೆಯ ಪಾದಮಾದತ್ತೆ. ಇನ್ನೊಂದು ಸ್ವ ಕಲಿಕೆಯಿಂದ ಸ್ವಂತ ಪರೀಕ್ಷೆ ಮಾಡಬೇಕು. ಮೂರನೇದ್ದು ಬ್ರಹ್ಮಚಾರಿ ಗೆಳೆಯರಿಂದ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಮಾಡಬೇಕು. ಎಲ್ಲ ವಿವರಗಳನ್ನ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀವಿ.